ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಅನಸವಿ ರುಚಿನ್ ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ಬೆಟ್ಟನೆಲ್ಲಿಕಾಯಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನೋಡೋಣ. ಹಾಗೆ ಬೆಟ್ಟನೆಲ್ಲಿ ಜ್ಯೂಸನ್ನು ಯಾವ ರೀತಿ ಮಾಡೋದು, ಟೇಸ್ಟಿಯಾಗಿರಬೇಕು ಕುಡಿಯೋದಕ್ಕೆ, ಹೆಲ್ತಿಗೂ ಒಳ್ಳೆಯದಂತಂದರೆ ಟ್ರೈ ಮಾಡ್ಬೋದಲ್ವಾ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಬೆಟ್ಟನೆಲ್ಲಿಯಿಂದ ನಮಗೆ ಏನೇನೆಲ್ಲ ಯೂಸ್ ಇದೆ ಅಂತ ನೋಡೋಣ. ಬೆಟ್ಟನೆಲ್ಲಿಕಾಯಿ ಸೇವನೆಯಿಂದ ಸೌಂದರ್ಯ ಮತ್ತು ಆರೋಗ್ಯ ಎರಡೂ ವೃದ್ಧಿ ಆಗುತ್ತೆ. ಇದರಿಂದ 10 ಪ್ರಯೋಜನ ಇದೆ ಅಂತಲೇ ಹೇಳ್ಬೋದು. ಬೆಟ್ಟನೆಲ್ಲಿಕಾಯಿಯ ನಿಯಮಿತ ಸೇವನೆಯಿಂದ ಕೂದಲು ಉದುರೋದು, ಅಕಾಲಿಕವಾಗಿ ಅಂದರೆ ಇನ್ನು ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರ್ತಾ ಇರುತ್ತೆ, ಅದು ಕೂಡ ಕಂಟ್ರೋಲ್ ಆಗುತ್ತೆ ಬೆಟ್ಟನೆಲ್ಲಿ ಜ್ಯೂಸನ್ನು ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ. ಜೊತೆಗೆ ತುಂಬ ಹೇರ್ ಫಾಲ್ ಸಮಸ್ಯೆ ಇರುತ್ತೆ, ಅಂಥವ್ರಿಗೂ ಕೂಡ ಇದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ, ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ, ಬಿಳಿ ಕೂದಲು ನಿವಾರಣೆ ಕೂಡ ಆಗುತ್ತೆ. ಜೊತೆಗೆ ಅಸಿಡಿಟಿ ಮತ್ತು ಜೀರ್ಣಕಾರಿ ಸಮಸ್ಯೆಗಳೇನಿದೆ ಅದನ್ನು ಕೂಡ ತಡೆಗಟ್ಬೋದು. ಹಾಗೆ ತೂಕ ಇಳಿಕೆಗೆ ಕೂಡ ಸಹಾಯಕಾರಿ ಅಂತಲೇ ಹೇಳ್ಬೋದು. ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ನೋರು ಖಾಲಿ ಹೊಟ್ಟೆಗೆ ಈ ಬೆಟ್ಟನೆಲ್ಲಿ ಜ್ಯೂಸನ್ನು ಪ್ರತಿದಿನ ತಗೊಳ್ಳೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಥೈರಾಯ್ಡ್ ಏನಿದೆ ಅಂಥವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಬೆಟ್ಟನೆಲ್ಲಿ. ಥೈರಾಯ್ಡ್ ಇರೋರು ಪ್ರತಿದಿನ ಸೇವಿಸ್ತಾ ಬಂದರೆ ಅವ್ರಿಗೆ ಡ್ರೈ ಸ್ಕಿನ್, ಹೇರ್ ಫಾಲ್ ಈ ಥರ ಸಮಸ್ಯೆಗಳು ಕೂಡ ಕಂಟ್ರೋಲ್ ಆಗುತ್ತೆ. ಹಾಗೆಯೇ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಇದರಲ್ಲಿ ವೈಟಮಿನ್ ಸಿ, ಟ್ಯಾನಿನ್, ರಂಜಕ, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಕೂಡ ಯಥೇಚ್ಛವಾಗಿದೆ. ಇದು ಕುಡಿಯೋದಕ್ಕೆ ಸ್ವಲ್ಪ ಕಹಿ ಅಥವಾ ಒಗರು ಅಂತ ಅನಿಸಿದ್ರು ಕೂಡ ಹೊಟ್ಟೆಗೆ ತುಂಬ ಸಿಹಿ ಅಂತಲೇ ಹೇಳ್ಬೋದು. ನಮ್ಮ ದೇಹದಲ್ಲಿ ಏನಿದೆ ವಿಷಕಾರಿ ಅಂಶ ಅದನ್ನೆಲ್ಲ ತೆಗೆದುಹಾಕೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಕಣ್ಣಿನಲ್ಲಿರುವಂಥ ಬ್ರೈಟ್ನೆಸ್ಸನ್ನು, ಕಾಂತಿಯನ್ನು ಹೆಚ್ಚಿಸುತ್ತೆ ಮತ್ತು ಕಣ್ಣಿನಲ್ಲಿ ಒಂದು ಹೊಳಪನ್ನು ಕೊಡುತ್ತೆ, ಶಕ್ತಿಯನ್ನು ನೀಡುತ್ತೆ ಕಣ್ಣಿಗೆ ಸ್ಟ್ರೈನ್ ಆಗೋದಿಲ್ಲ ಈ ರೀತಿ ಜ್ಯೂಸನ್ನು ಕುಡಿಯೋದ್ರಿಂದ. ಹಾಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ತ್ವಚೆಯಲ್ಲಿ ಕಾಂತಿ ಕೂಡ ಹೆಚ್ಚುತ್ತೆ, ಚರ್ಮದಲ್ಲಿರುವಂಥ ಸುಕ್ಕುಗಳ ಕೂಡ ನಿವಾರಣೆ ಆಗುತ್ತೆ, ಮೊಡವೆಗಳು ಮತ್ತು ಫೇಸ್ ಮೇಲೆ ಏನು ಮಾರ್ಕ್ ಇರುತ್ತೆ ಪಿಂಪಲ್ಸು ಅದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಜೀರ್ಣ ವ್ಯವಸ್ಥೆನ ಇದು ಬಲಪಡಿಸುತ್ತೆ. ಜೀರ್ಣ ವ್ಯವಸ್ಥೆ ಬಲಪಡಿಸೋದ್ರಿಂದ ದೇಹದ ಕೊಬ್ಬನ್ನು ಕರಗಿಸುತ್ತೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ದೇಹದಲ್ಲಿ ಹೆವಿ ಕೊಲೆಸ್ಟ್ರಾಲ್, ಹೆಚ್ಚುವರಿ ಕೊಬ್ಬಂತ ಏನಿರುತ್ತೆ ಅದನ್ನು ಕರಗಿಸುತ್ತಾ ಬರುತ್ತೆ. ನಾವು ಒಂದಿನ ಕುಡಿದ್ರೆ ರಿಸಲ್ಟ್ ಸಿಗಲ್ಲ, ಪ್ರತಿದಿನ ಯೂಸ್ ಮಾಡಬೇಕು. ಇದು ಬೆಸ್ಟ್ ಟಾನಿಕ್ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ 2 ಬೆಟ್ಟನೆಲ್ಲಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಹಾಗೆ 1 ಪಿಂಚಷ್ಟು ಶುಂಠಿಯನ್ನು ತುರ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ 2 ಪೀಸಷ್ಟು ಚಿಕ್ಕ ಸೌತೆಕಾಯನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಒಗ್ರು ಇರುತ್ತಲ್ಲ, ಸೊ ಈ ಸೌತೆಕಾಯಿ ಹಾಕ್ಕೊಂಡ್ರೆ ಅಷ್ಟು ಒಗ್ರಂತ ಅನಿಸಲ್ಲ. ಇಷ್ಟನ್ನು ರೆಡಿ ಮಾಡಿಕೊಂಡು ನಾವು ನೋಡಿ ಬೆಟ್ಟನೆಲ್ಲಿ ಇದೆ 2 ತುರ್ಕೊಂಡಿದ್ದೀನಿ. 1/4 kg ತೊಗೊಂಡ್ರೆ ಒಂದು 10 days ಯೂಸ್ ಮಾಡ್ಕೋಬೋದು ಬೆಟ್ಟನೆಲ್ಲಿಯನ್ನು. ಇದು ಡಯಾಬಿಟಿಕ್ ಪೇಷಂಟ್ಗೆ ಕೂಡ ತುಂಬ ಒಳ್ಳೆಯದು. ಐರನ್ ಕಂಟೆಂಟು, ಕ್ಯಾಲ್ಸಿಯಮ್ಮು ತುಂಬ ರಿಚ್ ಆಗಿರುತ್ತೆ ಇದರಲ್ಲಿ. ಇದನ್ನು ಏನು ತುರ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನಾನು. 1 ಪೀಸಷ್ಟು ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ಬೆಟ್ಟನೆಲ್ಲಿಯನ್ನು ತುರ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡು ನೀರನ್ನು ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ಫಸ್ಟು ಸ್ವಲ್ಪ ಡ್ರೈ ರುಬ್ಕೋಬೇಕು, ಅದಾದ ನಂತರ ನಾವು ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕು. ಇದು ರುಬ್ಬಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟನ್ನು ಯೂಸ್ ಮಾಡಬೇಕು. ವೈಟ್ ಸಾಲ್ಟ್ಗಿಂತ ಪಿಂಕ್ ಸಾಲ್ಟ್ ಬೆಟರು, ಪ್ಯೂರ್ ಇರುತ್ತೆ ಇದು. ಸೊ ಹಾಗಾಗಿ ವೈಟ್ ಸಾಲ್ಟ್ ಬೇಡ. ಈ ರೀತಿ ಪಿಂಕ್ ಸಾಲ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಇವಾಗ ನೀಟಾಗಿ ಸೋದಿಸ್ಕೊಳ್ಳೋಣ. ಆರಾಮಾಗಿ ಕುಡಿಬೋದು, ಟೇಸ್ಟ್ ಚೆನ್ನಾಗಿರುತ್ತೆ, ಏನು ಆ ಥರ ಕಷ್ಟ ಅನಿಸಲ್ಲ ಕುಡಿಯೋದಕ್ಕೆ ಮತ್ತು ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ನೋಡಿ, ನಾನು 2 ಬೆಟ್ಟನೆಲ್ಲಿಯನ್ನು ತುರ್ಕೊಂಡಿದ್ದೆ, ಇದು 2 ಗ್ಲಾಸಷ್ಟು ಜ್ಯೂಸ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ನೀವು ಕೂಡ ಪ್ರತಿದಿನ ಬೆಟ್ಟನೆಲ್ಲಿ ಜ್ಯೂಸನ್ನು ಕುಡೀರಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಆರೋಗ್ಯ ಯಾವ ರೀತಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಹೆಲ್ತ್ ಆಗಲಿ, ಸ್ಕಿನ್ ಆಗಲಿ. ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.